Hello guys, I am Vishal. Welcome to my YouTube channel. How are you all? I hope all doing well. ಸೊ ಇವತ್ತಿನ ಟಾಪಿಕ್ ಬಂದ್ಬಿಟ್ಟು ಒಂದು ಸ್ಟಾಕ್ ಅನಾಲಿಸಿಸ್ ಮತ್ತೆ ಯಾವ ತರ ಎಂಟ್ರಿ ತಗೋಬೇಕು, ಯಾವ ತರ ಟಾರ್ಗೆಟ್, ಸ್ಟಾಪ್ ಲಾಸ್, ಆಮೇಲೆ ಯಾವ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡ್ಬೇಕು ಈ ವಿಡಿಯೋ ಅಲ್ಲಿ ನಾನು ಕವರ್ ಮಾಡ್ತೀನಿ. ಸೊ ನೋಡಿ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಸಬ್ಸ್ಕ್ರೈಬ್ ಮಾಡಿ, ಆಮೇಲೆ ನಿಮ್ ಫ್ರೆಂಡ್ಸ್ಗೆ ಶೇರ್ ಮಾಡೋದನ್ನ ಮರಿಬೇಡಿ. ಸೊ ಲೆಟ್ ಸ್ಟಾರ್ಟ್ ದ ವಿಡಿಯೋ ನಾವು. ಸೊ ಸ್ಟಾಕ್ ನೇಮ್ ಬಂದ್ಬಿಟ್ಟು ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್ ಅಂತ ಹೇಳ್ಬಿಟ್ಟು ಲೇಟೆಂಟ್ ವ್ಯೂ ಅನಾಲಿಟಿಕ್ಸ್. ಸೊ ನಾನು ಆ ಸ್ಟಾಕ್ ನ ಅಬ್ಸರ್ವ್ ಮಾಡ್ತಾ ಇದ್ದೆ ಒಂದು 2-3 ವೀಕ್ಸ್ ಇಂದ. ಓಕೆ, ಸೊ ನಾನು ಏನ್ ಮಾಡಿದೆ, ಸ್ಟಾಕ್ ನ ಹೈಯರ್ ಟೈಮ್ ಫ್ರೇಮ್ ಇಂದ ಚೆಕ್ ಮಾಡ್ತಾ ಬಂದೆ. ನಾನು ಆಲ್ವೇಸ್ ಹೇಳ್ತೀನಿ, ಸ್ಟಾಕ್ ನಾವು ಆಲ್ವೇಸ್ ಹೈಯರ್ ಟೈಮ್ ಫ್ರೇಮ್ ಇಂದ ನೋಡ್ತಾ ಬರ್ಬೇಕು. ಅಂದ್ರೆ ನಮ್ಗೆ ಸ್ಟಾಕ್ ಯಾವ ಟ್ರೆಂಡ್ ಅಲ್ಲಿ ಇದೆ, ಯಾವ ತರ ಮೂವ್ ಆಗ್ತಾ ಇದೆ ಅಂತ ನಮ್ಗೆ ಗೊತ್ತಾಗುತ್ತೆ. ಸೊ ನಾನ್ ಏನ್ ಮಾಡಿದೆ, ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿದೆ. ವೀಕ್ಲಿ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿದೆ, ಅದೇನಾಗಿತ್ತು, ಒಂದು ಅಪ್ ಟ್ರೆಂಡ್ ಅಲ್ಲಿ ಇರುವಂತ ಸ್ಟಾಕ್ ಇದು. ಓಕೆ, ನಾನು ವೀಕ್ಲಿಲಿ ವಿತ್ ಸ್ಟಾಕ್ ನಾನು MACD ಒಂದು ಚೆಕ್ ಮಾಡ್ತೀನಿ ಅಂತ ಹೇಳಿದೆ. ಪ್ರೀವಿಯಸ್ ವಿಡಿಯೋಲ್ ಕೂಡ ನಾನು ಹೇಳಿದೆ, MACD ಒಂದು ಟ್ರೆಂಡ್ ಇಂಡಿಕೇಟರ್. ಸೊ ನಾನು MACD ಇಂಡಿಕೇಟರ್ ನ ಯೂಸ್ ಮಾಡ್ತೀನಿ ಎಲ್ಲಾ ಸ್ಟಾಕ್ ಸರ್ ಇದು ಅನಾಲಿಸಿಸ್ ಮಾಡಕ್ಕೆ. ಸೊ MACD ಕೂಡ ಇಲ್ಲಿ ಬೈ ಸಿಗ್ನಲ್ ಕೊಡ್ತಾ ಇತ್ತು. ಓಕೆ, ಆಮೇಲೆ ನಾನು ಏನ್ ಮಾಡಿದೆ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಕೂಡ ಚೆಕ್ ಮಾಡಿದೆ. ಡೈಲಿ ಟೈಮ್ ಫ್ರೇಮ್ ಕೂಡ ಇದು ಒಂದು ಅಪ್ ಟ್ರೆಂಡ್ ಅಲ್ಲಿ ಇರುವಂತ ಸ್ಟಾಕ್. ಓಕೆ, ಸೊ ಆಮೇಲೆ ನಾನು ವೀಕ್ಲಿಗೆ ಬಂದೆ. ವೀಕ್ಲಿಲಿ ಏನಾಗ್ತಾ ಇದೆ ಅಂತ ನೋಡ್ದೆ. ವೀಕ್ಲಿ ಏನಾಗ್ತಾ ಇತ್ತು, ಒಂದು 2-3 ವೀಕ್ಸ್ ಇಂದ ಸೈಡ್ ವೇಸ್ ಅಲ್ಲಿ ಮೂವ್ ಆಗ್ತಾ ಇತ್ತು. ಇದು ಒಂದು ಸೈಡ್ ವೇಸ್ ಟ್ರೆಂಡ್. ಎಷ್ಟು ವಾರ ಅಂದ್ರೆ 1, 2, 3, 4, 5 ವಾರದಿಂದ ಸೈಡ್ ವೇಸ್ ಅಲ್ಲಿ ಇತ್ತು ಈ ಸ್ಟಾಕ್. ಓಕೆ, 5 ವಾರ ಸೈಡ್ ವೇಸ್ ಅಲ್ಲಿ ಇತ್ತು. ಅಂದ್ರೆ ಒಂದ್ ತಿಂಗಳಿಂದ ಸೈಡ್ ವೇಸ್ ಅಲ್ಲಿ ಇತ್ತು ಇದು. ಓಕೆ, ನಾನು 1 ಮಂತ್ ಇಂದ ಅಬ್ಸರ್ವ್ ಮಾಡ್ತಾ ಇದ್ದೆ. ಆಮೇಲೆ ಈ ಕ್ಯಾಂಡಲ್ ಬಂದ್ಬಿಟ್ಟು ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ಔಟ್ ಮಾಡ್ತು. ಓಕೆ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನಾನು ತೋರಿಸ್ತೀನಿ ಇದನ್ನ. ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಇದು 9th ಜುಲೈ ಟ್ಯೂಸ್ಡೇ ಬ್ರೇಕ್ಔಟ್ ಆಯ್ತು. ಸ್ಟ್ರಾಂಗ್ ಆಗಿ ಒಂದು ಬುಲಿಶ್ ಕ್ಯಾಂಡಲ್ ಬಂದ್ಬಿಟ್ಟು ಈ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ಔಟ್ ಮಾಡ್ತು. ಆಮೇಲೆ ಏನಾಯ್ತು, ಅಲ್ಲಿ ಫಾಲೋ ಅಪ್ ಬರ್ಲಿಲ್ಲ. ಈ ರೆಡ್ ಕ್ಯಾಂಡಲ್ ಬಂದ್ಬಿಟ್ಟು ಕೆಳಗಡೆ ಕ್ಲೋಸ್ ಆಯ್ತು ನೆಕ್ಸ್ಟ್ ಡೇ. ಓಕೆ, ಸೊ ಇದು ಏನಪ್ಪಾ ಅಂದ್ರೆ ಈ ರೆಡ್ ಕ್ಯಾಂಡಲ್ ಬಂದ್ಬಿಟ್ಟು ಇಲ್ಲಿ ಕ್ಲೋಸ್ ಆಯ್ತು, ಇಲ್ಲಿ 519 ಲೆವೆಲ್ಗೆ. ನಾನು ಅದೇ ದಿನ ಸ್ಟಡಿ ಮಾಡಿದೆ. ಓಕೆ, ಸ್ಟಡಿ ಮಾಡಿದೆ. ಆಮೇಲೆ ನಾಳೆ ಬೈ ಮಾಡ್ಬೇಕಂತ ಡಿಸೈಡ್ ಮಾಡಿದೆ. ಓಕೆ, ನಾನ್ ಬೈ ಮಾಡಿರೋದು ಇಲ್ಲಿ ಥರ್ಸ್ಡೇ 11th ಜುಲೈ. ಓಕೆ, ಸೊ ನಾನ್ ಏನ್ ಮಾಡಿದೆ, ಇದು ಒಂದು ಅಪ್ ಟ್ರೆಂಡ್ ಅಲ್ಲಿ ಇರುವಂತ ಸ್ಟಾಕ್. ಸೊ ನಮ್ಗೆ ಬೈ ಮಾಡಿದ್ರೆ ಒಂದು ಒಳ್ಳೆ ರಿಸ್ಕ್ ರಿವಾರ್ಡ್ ರೇಷಿಯೋ ಬರುತ್ತಾ ಅಂತ ಚೆಕ್ ಮಾಡಿದೆ. ನಾನ್ ಏನ್ ಮಾಡಿದೆ, ಆಮೇಲೆ ಈ ಸ್ಟಾಕ್ ಅನ್ನ ನಾನು ಈ ಲೆವೆಲ್ ಅಲ್ಲಿ ಬೈ ಮಾಡಿದ್ರೆ ನನಗೆ ರಿಸ್ಕ್ ರಿವಾರ್ಡ್ ರೇಷಿಯೋ ಎಷ್ಟಿದೆ ಅಂತ ನೋಡಿದೆ. ಓಕೆ, ವೀಕ್ಲಿಗೆ ಬಂದ್ಬಿಟ್ಟು ರಿಸ್ಕ್ ರಿವಾರ್ಡ್ ರೇಷಿಯೋ ನೋಡಿದೆ. ಇಲ್ಲೊಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್ ಇದೆ ಇಲ್ಲಿ. ಓಕೆ, ಇದು ಒಂದು ಇಮಿಡಿಯೇಟ್ ರೆಸಿಸ್ಟೆನ್ಸ್. ನಾನು ಇವಾಗ ಬೈ ಮಾಡಿದ್ರೆ ಇದು ನನ್ಗೆ ಫಸ್ಟ್ ಟಾರ್ಗೆಟ್ 1. ಓಕೆ, ಇದು ನನ್ನ ಫಸ್ಟ್ ಟಾರ್ಗೆಟ್. ಓಕೆ, ನಾನು ನನ್ನ ಟಾರ್ಗೆಟ್ ಅನ್ನ ಅನಲೈಸ್ ಮಾಡಿದೆ ಫಸ್ಟ್ ಬಿಫೋರ್ ಟೇಕಿಂಗ್ ಎಂಟ್ರಿ ಓನ್ಲಿ. ಸೊ ಆಮೇಲೆ ನಾನು ಏನ್ ಮಾಡಿದೆ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಮತ್ತೆ ಚೆಕ್ ಮಾಡಿದೆ, ಯಾವ್ದಾದ್ರು ಇದು ಚಾರ್ಟ್ ಪ್ಯಾಟರ್ನ್ ಏನಾದ್ರು ಕಾಣಿಸುತ್ತಾ ಅಂತ ಹೇಳ್ಬಿಟ್ಟು ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಚೆಕ್ ಮಾಡಿದೆ. ಡೈಲಿ ಏನ್ ಚಾರ್ಟ್ ಪ್ಯಾಟರ್ನ್ಸ್ ಇರ್ಲಿಲ್ಲ. ಆಮೇಲೆ ವೀಕ್ಲಿಗೆ ಬಂದೆ. ಸೊ ನನ್ಗೆ ವೀಕ್ಲಿ ಏನ್ ಅನಿಸ್ತಾ ಇತ್ತು, ಒಂದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗ್ಬಹುದು ಅಂತ ಅನಿಸ್ತಾ ಇತ್ತು. ಓಕೆ, ಒಂದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್. ಓಕೆ, ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಬಗ್ಗೆ ನಾನು ಲಾಸ್ಟ್ ವೇಲ್ ಕೂಡ ಹೇಳಿದೆ. ಏನಾದ್ರು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ಸ್ ಆಮೇಲೆ ಹೆಡ್ ಅಂಡ್ ಶೋಲ್ಡರ್ ಪ್ಯಾಟರ್ನ್ಸ್ ಏನಾದ್ರು ಬಂದ್ರೆ ಅದು ಮೋರ್ ಸಿಗ್ನಿಫಿಕೆಂಟ್, ಟಾರ್ಗೆಟ್ ಎಲ್ಲ ಚೆನ್ನಾಗಿ ಕೊಡುತ್ತೆ. ಸೊ ನಾನು ಇದು ಒಂದು ಕಪ್ ಅಂಡ್ ಹ್ಯಾಂಡಲ್ ಆಗ್ಬಹುದು ಅಂತ ಡಿಸೈಡ್ ಮಾಡಿದೆ. ಬಟ್ ಇನ್ನೂ ಆಗಿಲ್ಲ, ಇನ್ ಮುಂದೆ ಆಗ್ಬಹುದು. ಸೊ ಇದೊಂದು ಕಪ್ಪು, ಆಮೇಲೆ ಇದೊಂದು ಹ್ಯಾಂಡಲ್. ಸೊ ಇದೊಂದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್.
ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ತರ ನಂಗೆ ಕಾಣಿಸ್ತಾ ಇತ್ತು. ಸೊ ನಾನ್ ಏನ್ ಮಾಡಿದೆ ಅವಾಗ, ಸೊ ಇವಾಗ ಇನ್ನು ಇದು ಕಪ್ ಅಂಡ್ ಹ್ಯಾಂಡಲ್ ಪ್ಯಾಟರ್ನ್ ಆಗಿರ್ಲಿಲ್ಲ. ನಾನು ಸ್ಟಡಿ ಮಾಡೋಕಿನ ಮುಂಚೆ ನಾನ್ ಸ್ಟಡಿ ಮಾಡುವಾಗ ಸ್ಟಾಕ್ ಇಲ್ಲಿತ್ತು 520 ಲೆವೆಲ್ಗೆ. ಬಟ್ ಕಪ್ ಅಂಡ್ ಹ್ಯಾಂಡಲ್ ಬ್ರೇಕ್ಔಟ್ ಆಗಿರೋದು ಇವತ್ತೇ ಡೈಲಿ ಟೈಮ್ ಫ್ರೇಮ್ ಅಲ್ಲಿ ನೋಡಿದ್ರೆ ವಿ ಹ್ಯಾವ್ ಅ ಸ್ಟ್ರಾಂಗ್ ಬುಲಿಶ್ ಕ್ಯಾಂಡಲ್. ಕಪ್ ಅಂಡ್ ಹ್ಯಾಂಡಲ್ ನ ಬ್ರೇಕ್ಔಟ್ ಮಾಡ್ತಾ ಇದೆ ಇವತ್ತಿನ ಕ್ಯಾಂಡಲ್, ಫ್ರೆಶ್ ಕ್ಯಾಂಡಲ್ ಕಪ್ ಅಂಡ್ ಹ್ಯಾಂಡಲ್ ನ ಬ್ರೇಕ್ಔಟ್ ಮಾಡ್ತಾ ಇದೆ. ಇವಾಗ ಸಡನ್ ಆಗಿ ಟಾರ್ಗೆಟ್ ಕೊಟ್ಬಿಡ್ತಾ ಇಲ್ಲ. ಸೊ ಇಟ್ ಕ್ಯಾನ್ ಗೋ ಟಿಲ್ 580. ಅದಾದ್ಮೇಲೆ ಮತ್ತೆ ಸ್ವಲ್ಪ ಕೆಳಗಡೆ ಬಂದ್ಬಿಟ್ಟು ಒಂದ್ ಡಿಪ್ ತಗೊಂಡ್ಬಿಟ್ಟು ಹೋಗ್ಬೋದು. ಓಕೆ, ಸೊ ನಾನ್ ಏನ್ ಮಾಡಿದೆ, ಡೈಲಿ ಟೈಮ್ ಫ್ರೇಮ್ ಅಲ್ಲಿ ಸ್ಟಡಿ ಇದು ನನ್ನ ಎಂಟ್ರಿ ನೋಡಿ ಇಲ್ಲಿ ನಾನೇನ್ ಮಾಡಿದೆ, ಇದೊಂದು ಸ್ಟ್ರಾಂಗ್, ಇದು ಒಂದು 5 ವಾರದಿಂದ ಸೈಡ್ ವೇಸ್ ಅಲ್ಲಿ ಇತ್ತು. ಈ ಒಂದು ಗ್ರೀನ್ ಕ್ಯಾಂಡಲ್ ಈ ಸೈಡ್ ವೇಸ್ ರೆಸಿಸ್ಟೆನ್ಸ್ ಅನ್ನ ಬ್ರೇಕ್ಔಟ್ ಮಾಡ್ತಾ ಇತ್ತು. ಸೊ ನಾನು ಏನ್ ಮಾಡಿದೆ, ಆ ಬುಲಿಶ್ ಕ್ಯಾಂಡಲ್ ನ ಫಿಬ್ ರಿಟ್ರೇಸ್ಮೆಂಟ್ ನೋಡ್ಬಿಟ್ಟು 70% ಗೆ ಎಂಟ್ರಿ ಹಾಕಿದೆ. ಓಕೆ, ಇಲ್ಲಿ ನೋಡಿ 70% ಇಲ್ಲಿ ಬಂತು. ಈ ಗ್ರೀನ್ ಕ್ಯಾಂಡಲ್ ನ 70% ಇಲ್ಲಿ 515 ಲೆವೆಲ್. ಓಕೆ, 515 ಲೆವೆಲ್ಗೆ ನಾನು ಎಂಟ್ರಿ ತಗೋಬೇಕಂತ ಡಿಸೈಡ್ ಮಾಡಿದೆ. 515 ಲೆವೆಲ್ಗೆ ಎಂಟ್ರಿ ತಗೋಬೇಕಂತ ಡಿಸೈಡ್ ಮಾಡಿದೆ. ಯಾವ ಆಧಾರದ ಮೇಲೆ ಅಂದ್ರೆ ಫಿಬ್ ರಿಟ್ರೇಸ್ಮೆಂಟ್ 78% ವರೆಗೂ ರಿಟ್ರೇಸ್ಮೆಂಟ್ ಆದ್ರೆ ಅದು ಒಂದು ಹೆಲ್ದಿ ರಿಟ್ರೇಸ್ಮೆಂಟ್ ಅಂತ ಕರೀತಾರೆ. ಓಕೆ, ಸೊ ನಾನು 78% ಫಿಬ್ ರಿಟ್ರೇಸ್ಮೆಂಟ್ ಗೆ ನಂದು ಒಂದು ಎಂಟ್ರಿನ ಇಟ್ಟೆ. ಓಕೆ, ಇದು 78% ರಿಟ್ರೇಸ್ಮೆಂಟ್. ಫಿಬ್ ರಿಟ್ರೇಸ್ಮೆಂಟ್. ಓಕೆ, ಇದು ಯಾವ ಲೆವೆಲ್ ಅಂದ್ರೆ ಒಂದು ಫೈವ್ ಫಿಫ್ಟೀನ್ಗೆ ಇದು 78% ರಿಟ್ರೇಸ್ ಆಗ್ತಾ ಇತ್ತು. ಓಕೆ, ನಾನು ಅಲ್ಲಿ ಒಂದು ಎಂಟ್ರಿ ಇಟ್ಟೆ. ಓಕೆ, ಆಮೇಲೆ ಆಕ್ಚುಲಿ 60% ಗೆ ಎಂಟ್ರಿ ತಗೋಬೇಕಂತ ಮಾಡಿದೆ. ಬಟ್ ಸ್ವಲ್ಪ ಕೆಳಗಡೆ ಸಿಕ್ಕರೆ ಬೆಟ್ರು, ಅಂದ್ರೆ ನಮ್ ರಿಸ್ಕ್ ರಿವಾರ್ಡ್ ರೇಷಿಯೋ ಸ್ವಲ್ಪ ಚೆನ್ನಾಗಿರುತ್ತೆ ಅಂತ ಹೇಳ್ಬಿಟ್ಟು ನಾನೇನ್ ಮಾಡಿದೆ, 78% ಫಿಬ್ ರಿಟ್ರೇಸ್ಮೆಂಟ್ ಗೆ ನಂದು ಒಂದು ಎಂಟ್ರಿ ಇಟ್ಟೆ. ಓಕೆ, 78% ಗೆ ಇಟ್ರೆ ನಂದು ಸ್ಟಾಪ್ ಲಾಸ್ ಏನಾಗುತ್ತೆ, ಈ ಕ್ಯಾಂಡಲ್ ಲೋನು ನಮ್ ಸ್ಟಾಪ್ ಲಾಸ್ ಆಗ್ಬೋದು, ಆಮೇಲೆ ಇದು ಕೂಡ ನಮ್ ಸ್ಟಾಪ್ ಲಾಸ್ ಅನ್ಕೋಬಹುದು. ಓಕೆ, ಆಸ್ ಪರ್ ನಮ್ ರಿಸ್ಕ್ ಕೆಪಾಸಿಟಿ ಎಷ್ಟು ಇದೆಯೋ ನೋಡ್ಬಿಟ್ಟು ನಾವು ಸ್ಟಾಪ್ ಲಾಸ್ ಅನ್ನ ಡಿಸೈಡ್ ಮಾಡಬಹುದು. ಓಕೆ, ನಾನ್ ಏನ್ ಮಾಡಿದೆ, ನಾನು 515 ಎಂಟ್ರಿ ತಗೊಂಡ್ರೆ ಈ ಕ್ಯಾಂಡಲ್ ನನ್ ಸ್ಟಾಪ್ ಲಾಸ್ ಅಂದ್ರೆ 500 ನನ್ ಸ್ಟಾಪ್ ಲಾಸ್. ಓಕೆ, ಆಮೇಲೆ ನನ್ ಟಾರ್ಗೆಟ್ ಇದು. ಓಕೆ, ಇದು ನನ್ ಟಾರ್ಗೆಟ್. 515 ಎಂಟ್ರಿ ತಗೊಂಡ್ರೆ ನಂದು ಟಾರ್ಗೆಟ್ 1 ಇದು 600 ಪ್ಲಸ್ ಎಂಟ್ರಿ 515 ಸ್ಟಾಪ್ ಲಾಸ್ 500. ಇದು ನನ್ನ ಟಾರ್ಗೆಟ್. ಓಕೆ, ಸೊ ಇದು ಒಂದು ತುಂಬಾ ಒಳ್ಳೆ ರಿಸ್ಕ್ ರಿವಾರ್ಡ್ ರೇಷಿಯೋ. ಓಕೆ, ಇದು ಒಂದು ನನ್ನ ಸ್ಟಡಿ. ನಾನು ಈ ರೆಸಿಸ್ಟೆನ್ಸ್ ಬ್ರೇಕ್ಔಟ್ ಆದ್ಮೇಲೆ ಅಬ್ಸರ್ವ್ ಮಾಡಿದೆ, 78% ಗೆ ನಾನು ಎಂಟ್ರಿ ತಗೊಂಡೆ. ನನ್ನ ಸ್ಟಾಪ್ ಲಾಸ್ ಈ ರೆಡ್ ಕ್ಯಾಂಡಲ್ ನಲ್ಲೂ 500 ನನ್ನ ಸ್ಟಾಪ್ ಲಾಸ್, ಎಂಟ್ರಿ 515, ಆಮೇಲೆ ಟಾರ್ಗೆಟ್ 1 600. ಓಕೆ, ದಿಸ್ ಈಸ್ ಗುಡ್ ರಿಸ್ಕ್ ರಿವಾರ್ಡ್ ರೇಷಿಯೋ. ಈ ಟ್ರೇಡ್ ಅಲ್ಲಿ ನಂಗೆ ಒಂದು ತುಂಬಾ ಒಳ್ಳೆ ರಿಸ್ಕ್ ರಿವಾರ್ಡ್ ರೇಷಿಯೋ ಕಾಣ್ತಾ ಇತ್ತು. ಸೊ ನಾನ್ ಏನ್ ಮಾಡಿದೆ, ಎಂಟ್ರಿ ತಗೊಂಡೆ. ಓಕೆ, ಎಂಟ್ರಿ ತಗೊಂಡೆ. ಅದೇನಾಯ್ತು, ನಾನು ಎಂಟ್ರಿ ತಗೊಂಡ್ಮೇಲೆ ಕೆಳಗಡೆ ಬಂದಿಲ್ಲ. ಯಾಕಂದ್ರೆ ಸ್ಟಡಿ ಆತರ ಮಾಡ್ಬಿಟ್ಟು ನಾವು ಎಂಟ್ರಿ ತಗೋಬೇಕು. ನಾವು ಎಂಟ್ರಿ ತಗೊಂಡ್ಮೇಲೆ ಆ ಸ್ಟಾಕ್ ಕೆಳಗಡೆನೆ ಬರ್ಬಾರ್ದು, ಮೇಲ್ಗಡೆನೆ ಹೋಗ್ತಾ ಇರ್ಬೇಕು. ಆತರ ನಾವು ಸ್ಟಡಿ ಮಾಡ್ಬಿಟ್ಟು ತಗೊಂಡ್ರೆ ನಮ್ಗೆ ಲಾಸ್ ಆಗಕ್ ಚಾನ್ಸೇ ಇಲ್ಲ. ಸಮ್ ಟೈಮ್ಸ್ ಆಗುತ್ತೆ, ಏನ್ ಮಾಡಕ್ ಆಗಲ್ಲ. ಸ್ಟಾಕ್ ಮಾರ್ಕೆಟ್ ಅಲ್ಲಿ
ಪ್ರಾಫಿಟ್ ಅಂಡ್ ಲಾಸ್ ಇದ್ದೇ ಇರುತ್ತೆ. ಯಾವತ್ತು ಪ್ರಾಫಿಟೇ ಆಗುತ್ತಾ ಅಂತ ಹೇಳಕ್ ಆಗಲ್ಲ, ಸಮ್ ಟೈಮ್ಸ್ ಲಾಸ್ ಕೂಡ ಆಗುತ್ತೆ. ಸೊ ಲಾಸ್ ನಾವ್ ಯಾವ ತರ ಮಿನಿಮೈಸ್ ಮಾಡ್ಕೋಬೇಕಂದ್ರೆ ಸ್ಟಾಪ್ ಲಾಸ್ ತಗೊಂಡ್ಬಿಟ್ಟು ನಮ್ ಸ್ಟಾಕ್ ಅನ್ನ ನಾವು ನಮ್ ಲಾಸ್ ಅನ್ನ ನಾವು ಮಿನಿಮೈಸ್ ಮಾಡ್ಕೋಬೇಕು. ಸೊ ನಾವು ಲಾಸ್ ಆಗ್ತಾ ಇದ್ರೆ ಆ ಸ್ಟಾಕ್ ಅನ್ನ ಹಿಡ್ಕೊಂಡ್ ಕೂಡ್ಬಾರ್ದು. ಸೊ ಸಣ್ಣ ಲಾಸ್ ಅಲ್ಲೇ ನಾವು ಹೊರಗಡೆ ಬಂದ್ಬಿಡ್ಬೇಕು. ಬೇಕಂದ್ರೆ ನಮ್ಗೆ ಮತ್ತೊಂದ್ಸರಿ ಎಂಟ್ರಿ ತಗೋಬಹುದು ಬೈಯಿಂಗ್ ಲೆವೆಲ್ ಸಿಕ್ಕ್ರೆ. ಸೊ ಲಾಸ್ ತುಂಬಾ ದೊಡ್ಡದಾದ್ರೆ ಮತ್ ಅದನ್ನ ಕವರ್ ಮಾಡಕ್ಕೆ ತುಂಬಾ ಟೈಮ್ ತಗೊಳುತ್ತೆ. ಸೊ ವಿ ಹ್ಯಾವ್ ಟು ಟೇಕ್ ಲಿಮಿಟೆಡ್ ಸ್ಟಾಪ್ ಲಾಸ್ ಅಂಡ್ ಟಾರ್ಗೆಟ್ ವಿಲ್ ಬಿ 1:3. ನಾನು ಯಾವತ್ತು 1:3 ರಿಸ್ಕ್ ರಿವಾರ್ಡ್ ರೇಷಿಯೋ ಫಾಲೋ ಮಾಡ್ತೀನಿ. ಬಟ್ ಈ ಸ್ಟಾಕ್ ಅಲ್ಲಿ ನನಗೆ 1:7 ರಿಸ್ಕ್ ರಿವಾರ್ಡ್ ರೇಷಿಯೋ ಇದೆ. ಓಕೆ, ಸೊ ನಾನೇನ್ ಮಾಡ್ತೀನಿ, ಈ ಕಪ್ ಅಂಡ್ ಹ್ಯಾಂಡಲ್ ಬ್ರೇಕ್ಔಟ್ ಆಗಿ ಮತ್ತೆ ನಂಗೊಂದು ಹೈಯರ್ ಲೋ ಸಿಕ್ಕ್ರೆ, ಇದು ಈ ತರ ಮೇಲೋಗಿ ಮತ್ತೆ ಈ ತರ ಕೆಳಗಡೆ ಬಂದ್ರೆ, ಸೊ ನಾನು ಇಲ್ಲಿ ನನ್ನ ಎಂಟ್ರಿ ಮತ್ತೊಂದು ತಗೊಳಕ್ಕೆ ಮತ್ತೆ ಅವರೇಜ್ ಮಾಡಕ್ಕೆ ಟ್ರೈ ಮಾಡ್ತೀನಿ. ಅದರ್ವೈಸ್ ಐ ವಿಲ್ ಬುಕ್ ಮೈ ಪ್ರಾಫಿಟ್ ಹಿಯರ್ ಅಂಡ್ ಅಗೇನ್ ಐ ವಿಲ್ ಟೇಕ್ ಎಂಟ್ರಿ ಹಿಯರ್. ಓಕೆ, ಬಿಕಾಸ್ ಕಪ್ ಅಂಡ್ ಹ್ಯಾಂಡಲ್ ಯಾವತ್ತಿದ್ರು ಸ್ಟ್ರೈಟ್ ಆಗಿ ಒಂದೇ ಸರಿ ಹೋಗಲ್ಲ. ಸೊ ಇಟ್ ಮೇ ಟೇಕ್ ಅ ಹೈಯರ್ ಲೋ, ಒಂದು ಹೈ ಮಾಡ್ಬಿಟ್ಟು ಒಂದು ಹೈಯರ್ ಲೋ ಮಾಡಬಹುದು. ಸೊ ನಾನೇನ್ ಮಾಡ್ತೀನಿ, ಟ್ರೆಂಡ್ ನ ಫಾಲೋ ಮಾಡ್ತೀನಿ. ಅದ್ ಯಾವ ತರ ಮೂವ್ ಆಗುತ್ತೋ ಅದೇ ತರ ನಾನ್ ಫಾಲೋ ಮಾಡ್ತೀನಿ. ಇಫ್ ಅದೇನಾದ್ರೂ ಟ್ರೆಂಡ್ ಚೇಂಜ್ ಆಗ್ಬಿಟ್ಟು ಕೆಳಗಡೆ ಬರಕ್ ಸ್ಟಾರ್ಟ್ ಮಾಡಿದ್ರೆ ನನ್ ಪ್ರಾಫಿಟ್ ನ ಅಲ್ಲೇ ಬುಕ್ ಮಾಡ್ಬಿಟ್ಟು ಮತ್ತೆ ನಾನು ರೀ ಎಂಟ್ರಿ ತಗೊಳಕ್ ಟ್ರೈ ಮಾಡ್ತೀನಿ ಈ ಟ್ರೇಡ್ ಅಲ್ಲಿ. ಯಾಕಂದ್ರೆ ಪ್ರಾಫಿಟ್ ಬಂದಿರುತ್ತಲ್ಲ ಅದನ್ನ ಲಾಕ್ ಮಾಡ್ಕೋಬೇಕು. ಸೊ ವಿ ಶುಡ್ ನಾಟ್ ಲೀವ್ ಅವರ್ ಪ್ರಾಫಿಟ್. ಸೊ ಮಾರ್ಕೆಟ್ ಯಾವಾಗ ಪ್ರಾಫಿಟ್ ಕೊಡ್ತಾ ಇರುತ್ತೋ ಅವಾಗ ನಾವು ಅದನ್ನ ಲಾಕ್ ಮಾಡಬೇಕು, ಪ್ರಾಫಿಟ್ ಬುಕ್ ಮಾಡಬೇಕು. ಓಕೆ, ಸೊ ಈ ಟ್ರೇಡ್ ಅಲ್ಲಿ ನಂಗೆ ಒಂದು ತುಂಬಾ ಒಳ್ಳೆ ರಿಸ್ಕ್ ರಿವಾರ್ಡ್ ರೇಷಿಯೋ ಕಾಣ್ತು. ನಾನು ಟ್ರೇಡ್ ತಗೊಂಡೆ. ಸೊ ನಾನು ತೋರಿಸ್ತೀನಿ ನೋಡಿ ಇವಾಗ ನನ್ನ ಎಂಟ್ರಿ ಎಲ್ಲಿದೆ ಅಂತ ಹೇಳ್ಬಿಟ್ಟು. ಇಲ್ಲಿ ನೋಡಿ 5:15 ಲೆವೆಲ್ಗೆ ನಾನು ಎಂಟ್ರಿ ತಗೊಂಡೆ. ನಾನು ಹೇಳದ್ನಲ್ಲ 78% ರಿಟ್ರೇಸ್ಮೆಂಟ್, 78% ಫಿಬ್ ರಿಟ್ರೇಸ್ಮೆಂಟ್ ಎಲ್ಲಿ ಆಗುತ್ತೆ, 5:13 5:15 ಲೆವೆಲ್ಗೆ ನಾನು ಎಂಟ್ರಿ ತಗೊಂಡೆ. ಇವಾಗ ನಡೀತಾ ಇರೋದು 5:60 ಅಂದ್ರೆ 45 ಪಾಯಿಂಟ್ಸ್ ಇವಾಗ ಪ್ರಾಫಿಟ್ ಅಲ್ಲಿ ಇದೆ ಆಲ್ರೆಡಿ. 45 ಪಾಯಿಂಟ್ಸ್ ಅಂದ್ರೆ ನಾನು 20 ಶೇರ್ಸ್ ನ ಬೈ ಮಾಡಿದೆ. 20 ಶೇರ್ಸ್ ನ ಬೈ ಮಾಡಿದೆ. ಪರ್ ಶೇರ್ ನನಗೆ 45 ರುಪೀಸ್ ಪ್ರಾಫಿಟ್ ಅಲ್ಲಿ ಇದೆ. ಸೊ 20 ಶೇರ್ಸ್ ಇಂಟು 45, ಸೊ ಇದು ಆಲ್ಮೋಸ್ಟ್ 900 ರುಪೀಸ್ ಪ್ರಾಫಿಟ್ ಅಲ್ಲಿ ಇದೆ ಇವಾಗ ಈ ಸ್ಟಾಕ್. ಆಲ್ಮೋಸ್ಟ್ ನನಗೆ 10% ರಿಟರ್ನ್ ಆನ್ ಮೈ ಇನ್ವೆಸ್ಟ್ಮೆಂಟ್. 11,000 ಇನ್ವೆಸ್ಟ್ಮೆಂಟ್ ಗೆ 900 ರಿಟರ್ನ್ ಬರ್ತಾ ಇದೆ. ಅದು ಎಷ್ಟು, ವಿದಿನ್ 2-3 ಡೇಸ್. ಓಕೆ, ನಾನು ಲಾಸ್ಟ್ ವೀಕ್ ಅಲ್ಲಿ ಬೈ ಮಾಡಿದೆ, ಲಾಸ್ಟ್ ವೀಕೆಂಡ್, ಆಲ್ಮೋಸ್ಟ್ ಲಾಸ್ಟ್ ವೀಕೆಂಡ್ ಅಲ್ಲಿ ಬೈ ಮಾಡಿದೆ. ಇವತ್ತು ಫಸ್ಟ್ ಡೇ ಆಫ್ ವೀಕ್, ಇವತ್ತೇ ನಂಗೆ 560 ಬಂದಿದೆ. ಸೊ ನಾಳೆ ಏನಾದ್ರು ಇದು ಸ್ವಲ್ಪ ಮೂವ್ ಆಗ್ಬಿಟ್ಟು ಇಲ್ಲೇನಾದ್ರೂ ಬಂದು ವಾಪಸ್ ರಿಟರ್ನ್ ಕೆಳಗಡೆ ಬಂದ್ರೆ, ಸೊ ನಾನು ಏನ್ ಮಾಡ್ತೀನಿ, ಈ ಲೆವೆಲ್ ನಾನು ಪ್ರಾಫಿಟ್ ಬುಕ್ ಮಾಡ್ತೀನಿ. ಪ್ರಾಫಿಟ್ ಬುಕ್ ಮಾಡ್ಬಿಟ್ಟು ಮತ್ತೆ ಈ ಕಪ್ ಅಂಡ್ ಹ್ಯಾಂಡಲ್ ಬ್ರೇಕ್ಔಟ್ ಆಗಿರುತ್ತಲ್ಲ, ಬ್ರೇಕ್ಔಟ್ ಆದ್ಮೇಲೆ ಒಂದು ಹೈಯರ್ ಲೋಗೆ ಮತ್ತೆ ನಾನು ಎಂಟ್ರಿ ತಗೋತೀನಿ. ಓಕೆ, ಮತ್ತೆ ಎಂಟ್ರಿ ತಗೊಂಡ್ರೆ ನನ್ ಟಾರ್ಗೆಟ್ ಅವಾಗ ಚೇಂಜ್ ಆಗುತ್ತೆ. ಯಾಕಂದ್ರೆ ಅದು ಆಸ್ ಪರ್ ಕಪ್ ಅಂಡ್ ಹ್ಯಾಂಡಲ್ ನಾನು ಟಾರ್ಗೆಟ್ ಡಿಸೈಡ್ ಮಾಡ್ತೀನಿ. ಸೊ ಟಾರ್ಗೆಟ್ ವಿಲ್ ಬಿ ಡಿಫರ್ ಆಸ್ ಪರ್ ಅವರ್ ಸ್ಟಡಿ. ಸೊ ನಂದು ಸ್ಟಡಿ ಪ್ರಕಾರ ಇವಾಗ ನನ್ನ ಫಸ್ಟ್ ಟಾರ್ಗೆಟ್ 600. ಸೊ ಇದು 600 ಹೋಗ್ಬೋದಾ, ಇಲ್ಲ, ಸಮ್ ಟೈಮ್ಸ್ 590 580 ಹೋಗ್ಬಿಟ್ಟು ಕೆಳಗಡೆ ಬರ್ಬೋದು. ನಾವು ಮಾರ್ಕೆಟ್ ಬಗ್ಗೆ ಯಾವತ್ತು ಏನು ಹೇಳಕ್ ಬರಲ್ಲ. ಸೊ ನಾವೇನ್ ಮಾಡ್ಬೇಕು, ಆಲ್ವೇಸ್ ವಿ ಹ್ಯಾವ್ ಟು ಟ್ರೈಲ್ ಅವರ್ ಸ್ಟಾಪ್ ಲಾಸ್. ನಮ್ಮ ಪ್ರಾಫಿಟ್ ಅನ್ನ ನಾವು ಲಾಕ್ ಮಾಡ್ತಾ ಹೋಗ್ಬೇಕು. ನಮ್ಮ ಸ್ಟಾಪ್ ಲಾಸ್ ಅನ್ನ ಟ್ರಯಲ್ ಮಾಡಿದ್ರೆ ಮಾರ್ಕೆಟ್ ಸಡನ್ ಆಗಿ ಕೆಳಗಡೆ ಬಂದ್ರು ನಮ್ ಪ್ರಾಫಿಟ್ ನಮ್ಗೆ ಉಳಿಯುತ್ತೆ. ಸೊ ನಮ್ಗೆ ಲಾಸ್ ಆಗಲ್ಲ. ನಾನು ಅದಕ್ಕೆ ಏನ್ ಮಾಡ್ತೀನಿ, GTT ಆರ್ಡರ್ಸ್ ಇಡ್ತಾ ಹೋಗ್ತೀನಿ. GTT ಆರ್ಡರ್ಸ್ ಅಲ್ಲಿ ನಾನು ಸ್ಟಾಪ್ ಲಾಸ್ ನ ಟ್ರಯಲ್ ಮಾಡ್ತೀನಿ. ಯಾಕಂದ್ರೆ ಟ್ರಯಲ್ ಮಾಡಿದ್ರೆ ಅದು ಸಡನ್ ಆಗಿ ಕೆಳಗಡೆ ಬಂದ್ರು ನಾನ್ ಸ್ಟಾಪ್ ಲಾಸ್ ಹಿಟ್ ಆಗುತ್ತೆ. ಸೊ ನನ್ನ ಟಾರ್ಗೆಟ್ ಬುಕ್ ಆಗ್ಬಿಡುತ್ತೆ. ಸಾರಿ, ಟಾರ್ಗೆಟ್ ಅಲ್ಲ, ಪ್ರಾಫಿಟ್ ಬುಕ್ ಆಗ್ಬಿಡುತ್ತೆ. ಸೊ ಇದು ನನ್ನ ಸ್ಟಡಿ ಈ ಸ್ಟಾಕ್ ಅಲ್ಲಿ. ಸೊ ನೋಡಿ, ನಿಮ್ಗೂ ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಕಮೆಂಟ್ ಮಾಡಿ, ಮತ್ತೆ ಸಬ್ಸ್ಕ್ರೈಬ್ ಮಾಡೋದನ್ನ ಮರಿಬೇಡಿ. ಆಮೇಲೆ ಈ ಸ್ಟಾಕ್ ನಿಮ್ಗೂ ಇಷ್ಟ ಆದ್ರೆ ನೀವು ಸ್ಟಡಿ ಮಾಡ್ಬಿಟ್ಟು ಬೈ ಮಾಡಿ. ಹಂಗೆ ಯಾರೋ ಹೇಳಿದ್ರು ಅಂತ ಹೇಳ್ಬಿಟ್ಟು ಬೈ ಮಾಡಕ್ ಹೋಗ್ಬೇಡಿ. ಯಾಕಂದ್ರೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ವಿತೌಟ್ ನಾಲೆಜ್ ವಿ ಶುಡ್ ನಾಟ್ ಎಂಟರ್. ಓಕೆ, ನಾನು ತುಂಬಾ ಲಾಸ್ ಗಳನ್ನ ಮಾಡಿದೀನಿ. ಆಮೇಲೆ ಇವಾಗ ಒಂದ್ ವೇ ಅಲ್ಲಿ ತುಂಬಾ ಚೆನ್ನಾಗಿ ಹೋಗ್ತಾ ಇದೆ. ಆಮೇಲೆ ಸ್ಟಾಕ್ ಮಾರ್ಕೆಟ್ ಅಲ್ಲಿ ಡೈಲಿ ಪ್ರಾಫಿಟ್ ಆಗತ್ತಾ, ಇಲ್ಲ, ತುಂಬಾ ದೊಡ್ಡ ಲಾಸ್ ಗಳು ಆಗುತ್ತೆ. ನಾನು ಲಾಸ್ ಅನ್ನ ಬಿಯರ್ ಮಾಡಿಬಿಟ್ಟೆ ಬಂದಿರೋದು. ಆಮೇಲೆ ಇವಾಗೇನು ಪ್ರಾಫಿಟ್ ಬಗ್ಗೆನೇ ಹೇಳ್ತಾ ಇದೀನಿ ಅನ್ಕೋಬೇಡಿ, ಲಾಸ್ ಬಗ್ಗೆನೂ ಕೂಡ ಒಂದ್ ವಿಡಿಯೋ ಮಾಡ್ತೀನಿ.
ಆಮೇಲೆ ಯಾವ್ದಾದ್ರು ಸ್ಟಾಪ್ ಲಾಸ್ ಹಿಟ್ ಆಗಿದ್ರೆ ಅದನ್ನ ಕೂಡ ನಿಮ್ ಮುಂದೆ ನಾನು ಶೇರ್ ಮಾಡ್ತೀನಿ. ಬಟ್ ಇವಾಗ ಇದು ಒಂದು ತುಂಬಾ ಒಳ್ಳೆ ಟ್ರೆಂಡ್ ಅಲ್ಲಿರೋ ಸ್ಟಾಕ್. ಸೊ ನಂಗೆ ನಿಮ್ ಮುಂದೆ ಶೇರ್ ಮಾಡ್ಬೇಕನ್ನಿಸ್ತು, ನಾನು ಶೇರ್ ಮಾಡ್ತಾ ಇದ್ದೀನಿ. ಸೊ ಫ್ರೆಂಡ್ಸ್, ವಿಡಿಯೋ ಇಷ್ಟ ಆದ್ರೆ ಲೈಕ್ ಮಾಡಿ, ಪ್ಲೀಸ್ ನನ್ನ ಚಾನೆಲ್ ನ ಸಬ್ಸ್ಕ್ರೈಬ್ ಮಾಡಿ. ಆಮೇಲೆ ನಿಮ್ ಫ್ರೆಂಡ್ಸ್ ಯಾರಾದ್ರೂ ಇದ್ರೆ ಅವ್ರಿಗೆ ವಿಡಿಯೋ ಶೇರ್ ಮಾಡಿ, ಲೈಕ್ ಮಾಡಂತ ಹೇಳಿ, ಪ್ಲೀಸ್ ಸಬ್ಸ್ಕ್ರೈಬ್ ಮಾಡಿಸಿ. ಸೊ ಇವತ್ತಿನ ವಿಡಿಯೋ ಅಲ್ಲಿ ಇಷ್ಟು ಹೇಳ್ಬೇಕಂತ ಅನ್ಕೊಂಡಿದ್ದೆ. ಸೊ ಆಲ್ಮೋಸ್ಟ್ ನಂಗೆ ಗೊತ್ತಿರೋಷ್ಟು ನಾನು ಕವರ್ ಮಾಡಿದೀನಿ. ಸೊ ದಿಸ್ ಈಸ್ ಆಲ್ ಅಬೌಟ್ ಮೈ ಸ್ಟಡಿ ಫ್ರೆಂಡ್ಸ್. ಓಕೆ, ಥ್ಯಾಂಕ್ ಯು so much. Have a nice day.